ಕುಂಭಮೇಳದಲ್ಲಿ ಕಾಲ್ ತುಳಿತ ನಡೆದಿದ್ದೇನೋ ನಿಜ, ಆದ್ರೆ ಅಲ್ಲಿ ನಿಜಕ್ಕೂ ಕುಂಭಮೇಳದಲ್ಲಿ ಆಗಿದ್ದೇ ಬೇರೆ. ಇದೊಂದು ಆಕ್ಸಿಡೆಂಟ್. ಇದ್ದಕ್ಕಿದ್ದಂತೆ ಜನವರಿ 29ರಂದು ಕಾಲ್ ತುಳಿತ ದುರಂತ ಸಂಭವಿಸುತ್ತೆ. 30 ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡೋಕೆ ಮುಂದಾದ್ರು. ದೇವರ ನಾಮಸ್ಮರಣೆ ಬಿಟ್ಟು ಅಲ್ಲಿ ಅಖಿಲೇಶ್ ಯಾದವ್ ಪರ ಜೈಕಾರ ಹಾಕ್ತಾರೆ. ನಿಜಕ್ಕೂ ಇದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 16,000 ಮೊಬೈಲ್ಗಳು ಒಂದೇ ಬಾರಿಗೆ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಇದರ ಅರ್ಥ ಏನು? ಇದೇನಾದ್ರೂ ಷಡ್ಯಂತ್ರ ಆಗಿದ್ರೆ ಸುಮ್ನೆ ಅಂತೂ ಬಿಡಲ್ಲ. ಬುಲ್ಡೋಸರ್ ನಲ್ಲೇ ಅವರು ಉತ್ತರವನ್ನ ಕೊಡ್ತಾರೆ. ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ವಸಂತರಾಜ್. ಪ್ರಯಾಗ್ರಾಜ್ ನಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಕುಂಭಮೇಳದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕುಂಭಮೇಳದಲ್ಲಿ ಕಾಲ್ ತುಳಿತ ನಡೆದಿದ್ದೇನೋ ನಿಜ, ಆದ್ರೆ ಕಾಲ್ ತುಳಿತದ ನಂತರ ಸಾಕಷ್ಟು ಅನುಮಾನಗಳು ಹುಟ್ಟಿ ಹಾಕೊಳ್ತಾ ಇದ್ದಾವೆ. ಇದೊಂದು ಆಕ್ಸಿಡೆಂಟ್, ಆಕಸ್ಮಿಕವಾಗಿ ಕಾಲ್ ತುಳಿತ ನಡೆದಿದೆ ಅಂತ ಯಾರಿಂದಲೂ ಸಹ ಸ್ಪಷ್ಟವಾಗಿ ಹೇಳೋಕೆ ಆಗ್ತಾ ಇಲ್ಲ. ಜನವರಿ 28ರವರೆಗೂ ಕುಂಭಮೇಳದಲ್ಲಿ ಯಾವುದೇ ಅನಾಹುತ ಆಗಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಜನವರಿ 29ರಂದು ಕಾಲ್ ತುಳಿತ ದುರಂತ ಸಂಭವಿಸುತ್ತೆ. ಪಾಪ 30 ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಕುಂಭಮೇಳದಲ್ಲಿ ನಡೆದ ಆ ಒಂದು ದುರಂತ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕುಂಭಮೇಳದಲ್ಲಿ ನಡೆದ ಕಾಲ್ ತುಳಿತ ಇದೊಂದನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ. ಕುಂಭಮೇಳದ ಕಾಲ್ ತುಳಿತ ಪ್ರಕರಣ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಟಾರ್ಗೆಟ್ ಮಾಡೋಕೆ ಮುಂದಾದ್ರು ವಿಪಕ್ಷಗಳು. ಆದ್ರೆ ಅಲ್ಲಿ ನಿಜಕ್ಕೂ ಕುಂಭಮೇಳದಲ್ಲಿ ಆಗಿದ್ದೇ ಬೇರೆ. ನಿಜ, ಕುಂಭಮೇಳದಲ್ಲಿ ದೇವರ ನಾಮಸ್ಮರಣೆ ಬಿಟ್ಟು ಅಲ್ಲಿ ಅಖಿಲೇಶ್ ಯಾದವ್ ಪರ ಜೈಕಾರ ಹಾಕ್ತಾರೆ. ಅಲ್ಲಿ ಬಂದಿರೋ ಎಲ್ಲರೂ ಕೂಡ ದೇವರ ನಾಮವನ್ನ ಬಿಟ್ಟು ಜೈ ಮೋದಿಜಿ ಹಾಗೆ ಜೈ ಯೋಗಿಜಿ ಅಂತಾನು ಕೂಡ ಜೈಕಾರ ಹಾಕಿರ್ಲಿಲ್ಲ. ಆದ್ರೆ ಅಖಿಲೇಶ್ ಯಾದವ್ಗೆ ಜೈಕಾರವನ್ನ ಹಾಕ್ತಾರೆ ಅಂದ್ರೆ ಇದರ ಅರ್ಥ ಏನು? ಅವರು ಆ ರೀತಿ ಅಖಿಲೇಶ್ ಯಾದವ್ಗೆ ಜೈಕಾರ ಕೂಗೋ ಉದ್ದೇಶವಾದ್ರೂ ಏನು? ಹೀಗೆ ಅನುಮಾನಗಳೆಲ್ಲವೂ ಕೂಡ ಒಂದೊಂದೇ ಪ್ರಕರಣದ ಸುತ್ತಿ ಹಾಕೊಳ್ಳುತ್ತೆ. ಹಾಗಾಗಿ ಯಾಕೆ ಹೀಗಾಯ್ತು ಅಂತ ಉತ್ತರ ಪ್ರದೇಶದ ಪೊಲೀಸರು ತನಿಖೆ ಮಾಡೋಕೆ ಶುರು ಮಾಡ್ತಾರೆ. ಆ ತನಿಖೆಯಲ್ಲಿ ಹಲವು ವಿಷಯಗಳು ಹೊರಬಂದಿವೆ. ನಿಜಕ್ಕೂ ಇದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಉತ್ತರ ಪ್ರದೇಶದ ಪೊಲೀಸರು ಮಾಡಿರುವ ತನಿಖೆಯಲ್ಲಿ ಎಲ್ಲ 16,000 ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆ ಕಾಲ್ ತುಳಿತ ಘಟನೆ ನಡೆದ ಸಮಯದಲ್ಲಿ ಯಾವ ಮೊಬೈಲ್ಗಳು ಆಕ್ಟಿವ್ ಆಗಿತ್ತೋ ಆ ಎಲ್ಲ ಮೊಬೈಲ್ಗಳನ್ನ ಟ್ರ್ಯಾಕ್ ಅನ್ನ ಮಾಡೋಕೆ ಶುರು ಮಾಡಿದಾಗ ಶಾಕಿಂಗ್ ಬಯಲಾಗುತ್ತೆ. ಶಾಕಿಂಗ್ ಅಂದ್ರೆ ಪೊಲೀಸರು ಏನ್ ಟ್ರ್ಯಾಕ್ ಮಾಡಿದ್ದಾರೆ, ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದೆ. ಬಹಳ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ನೀವೇ ಒಮ್ಮೆ ಥಿಂಕ್ ಮಾಡಿ. 1 ಅಥವಾ 2 ಬೇಡ, 100 ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಒಂದೇ ಬಾರಿಗೆ ಪೊಲೀಸರು ಏನ್ ಟ್ರ್ಯಾಕ್ ಮಾಡಿದ್ರು 16,000 ಮೊಬೈಲ್ಗಳು ಒಂದೇ ಬಾರಿಗೆ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಇದರ ಅರ್ಥ ಏನು? ಈಗಾಗಲೇ ಅಧಿವೇಶನದಲ್ಲೂ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಹಾಗೂ ಪ್ರಧಾನಿ ಮೋದಿ ಅವರ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಯೋಗಿಜಿ ಅವರು ಇದೇನಾದ್ರೂ ಷಡ್ಯಂತ್ರ ಆಗಿದ್ರೆ ಸುಮ್ನೆ ಅಂತೂ ಬಿಡಲ್ಲ. ಈಗಾಗಲೇ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಇದೇನಾದ್ರೂ ಕುಂಭಮೇಳವನ್ನ ಕೆಡಿಸುವ ಹುನ್ನಾರ ಅಂತ ಗೊತ್ತಾಯ್ತು ಅಂದ್ರೆ ಇದರ ಕ್ಲೈಮ್ಯಾಕ್ಸ್ ಬೇರೆ ಇರುತ್ತೆ. ಗೊತ್ತಲ್ವಾ? ನಮ್ಮ ಯೋಗಿಜಿ ಬಗ್ಗೆ ಬುಲ್ಡೋಸರ್ ನಲ್ಲೇ ಅವರು ಉತ್ತರವನ್ನ ಕೊಡ್ತಾರೆ. ಅವರ ಅಂತ್ಯ ಕೂಡ ಆಗೋದಂತೂ ಯಾರಿಂದಲೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.